ಮಾಡರ್ನ್ ಡ್ರೆಸ್ ನಲ್ಲಿ ಸ್ಟೈಲ್ ಆಗಿರುವ ಅನುಪಮ ಒಂದು ಗುಲಾಬಿ ಹೂ ಹಿಡಿದುಕೊಂಡು ಸರಾಸರಿ ರಮೇಶ್ ಅವರ ಮನೆಗೆ ಬರುತ್ತಾಳೆ. ಹಲೋ, ಮನೇಲಿ ಯಾರು ಇಲ್ವಾ ಎಂದು ಗಟ್ಟಿಯಾಗಿ ಅನ್ನುತ್ತಲೇ ಕಿಚನ್ ಒಳಗಿಂದ ಮನೆ ಕೆಲಸದವಳು ಪಂಕಜ ಅನುಪಮಳ ಹತ್ತಿರ ಬರುತ್ತಾಳೆ. ಯಾರಮ್ಮ ನೀವು ಸರಾಸರಿ ಒಳಗೆ ಬಂದ್ಬಿಟ್ಟಿದ್ದೀರಾ, ನಿಮಗೆ ಯಾರು ಬೇಕು ಎಂದು ವಿವರ ಕೇಳುತ್ತಾಳೆ ಪಂಕಜ. ಪಂಕಜಳ ಅವತಾರ ನೋಡುತ್ತಲೇ ಕೆಲಸದವಳು ಎಂದು ಅನುಪಮಳಿಗೆ ಅರ್ಥವಾಗುತ್ತೆ. ಬೀಸಿ ಎಳೆದು ಒಂದು ಗಟ್ಟಿಯಾಗಿ ಪಂಕಜಳ ಕೆನ್ನೆ ಮೇಲೆ ಹೊಡೆಯುತ್ತಾಳೆ. ಆ ಸೌಂಡ್ಗೆ ಮನೆಯೊಳಗಿಂದ ಪ್ರಸಾದ್ ಶಾರದಾ ಹಾಲ್ಗೆ ಬರ್ತಾರೆ. ತನಗೆ ಬೇಕಾದ ರಮೇಶ್ ಮಾತ್ರ ಬರಲಿಲ್ಲ. ಯಾರಮ್ಮ ನೀನು, ಕೇಳದೆ ನಮ್ಮನೆಯೊಳಗೆ ಬಂದು ನಮ್ಮ ಕೆಲಸದವಳನ್ನೇ ಅಷ್ಟು ಗಟ್ಟಿಯಾಗಿ ಹೊಡಿತಾ ಇದೀಯಾ? ಯಾರು ನೀನು, ಯಾರು ಬೇಕು? ನೀವು ನೋಡೋದಕ್ಕೆ ತಂದೆ ಹಾಗೆ ಕಾಣಿಸ್ತಿದ್ದೀರಾ ಅಂದ್ರೆ ಭವಿಷ್ಯ ರಾಮ್ ಫಾದರ್ ಇರ್ಬೋದಲ್ವಾ? ಹೌದಮ್ಮ, ಅಮ್ಮ ಅಲ್ಲ ಅಂಕಲ್. ನನ್ನನ್ನ ಅಮ್ಮ ಆಗ್ಲಿ ಅಕ್ಕ ಅಂತ ತಂಗಿ ಪಂಗಿ ಅಂತ ಕರಿಬೇಡಿ, ನನಗೆ ಹಿಡ್ಸೋದಿಲ್ಲ. ಮುದ್ದಾಗಿ ಅನು ಅಂತ ಕರೀರಿ, ಅದು ಚೆನ್ನಾಗಿರುತ್ತೆ. ಪ್ರೇಮದಿಂದ ಅನುಪಮ ಅಂತ ಕರೀರಿ, ಇನ್ನೂ ಚೆನ್ನಾಗಿರುತ್ತೆ. ಹೇಗ್ ಕರಿಬೇಕು ಅನ್ನೋದು ನಮ್ಮ ಇಷ್ಟ. ಅನುಪಮ, ಇಷ್ಟಕ್ಕೂ ನೀನ್ ಯಾರು? ರಾಮ್, ಅದೇ ಆಂಟಿ. ಅವನು ಆ ರಮೇಶ್ ಅವನು ಮನೇಲಿಲ್ವಾ ಎಂದು ಕೇಳುತ್ತಲೇ ಶಾರದಳಿಗೆ ಕೋಪ ಬರುತ್ತೆ. ಕೋಪದಿಂದ, ಏ ಹುಡುಗಿ, ನಮ್ಮ ಹುಡುಗನ ಹಿಡ್ಕೊಂಡು ಅವನು ಇವನು ಅಂತ ಇದೀಯಾ? ಮೈಲಿ ಹೇಗಿದೆ? ನಮ್ಮ ಅಡಿಗೆ ಮನೇಲಿರೋ ಹಪ್ಪಳದ ಕೋಲ್ ತಗೊಂಬರ್ಲಾ? ಆಂಟಿ, ಇಲ್ಲಿ ನೀವು ಅನ್ನೋನ್ನ ಅರ್ಥ ಮಾಡ್ಕೋಬೇಕು. ನನ್ನ ಮೇಲೆ ಅರ್ಚಬಾರ್ದು, ಸರಿನಾ? ಸರಿ ಅಮ್ಮನು, ನಾನು ಅರ್ಚದೆ ಕೇಳ್ತಾ ಇದ್ದೀನಲ್ಲ. ಇಷ್ಟಕ್ಕೂ ಯಾರು ನೀನು? ನಮ್ಮ ಹುಡುಗನ್ನ ಅವನು ಇವನು ಅಂತ ಇದ್ಯಾ ಅಂದ್ರೆ ನಿಮ್ಮಿಬ್ಬರ ಮಧ್ಯದಲ್ಲಿ ಬಹಳ ಸ್ನೇಹ ಇರುವ ಹಾಗಿದೆ. ಎಸ್ ಅಂಕಲ್, ಆದ್ರೆ ಅದು ಫ್ರೆಂಡ್ಶಿಪ್ ಅಲ್ಲ, ಲವ್. ನನಗೂ ಅವನಿಗೂ ಅದೇ ರಾಮ್ಗೆ 4 ವರ್ಷದ ಲವ್ ಇದೆ. ನಮ್ಮವನು ಇಷ್ಟು ಮಾಡ್ರನ್ ಆಗಿರೋ ನಿನ್ನನ್ನ ಲವ್ ಮಾಡ್ತಾನ? ನೋ ಆಂಟಿ, ರಾಮ್ ನನ್ನನ್ನು ಲವ್ ಮಾಡ್ತಾ ಇಲ್ಲ. ನನ್ನನ್ನ ನೋಡಿ, ನಾನು ಎಷ್ಟು ಮಾಡ್ರನ್ ಆಗಿದ್ರು ಸ್ಟೈಲ್ ಆಗಿದ್ದೀನಿ. ನನ್ನನ್ನು ಲವ್ ಮಾಡದೆ ಆ ಸೀರೆ ಉಟ್ಕೊಳ್ಳುವ ಅನಾಮಿಕಳನ್ನ ಲವ್ ಮಾಡ್ತಾ ಇದ್ದಾನೆ ಎಂದು ಅನ್ನುತ್ತಾ ಇರುವಾಗ ರಮೇಶ್ ಅಲ್ಲಿಗೆ ಬರುತ್ತಾನೆ. ಕೋಪದಿಂದ ನೋಡುತ್ತಾ, ಅನು, ಮನೆ ಹತ್ರ ನೀನು ಎಂತಹ ಸೀನು ಮಾಡಬೇಡ. ಅನಾಮಿಕಳ ಬಗ್ಗೆ ಅಸಲು ಮಾತಾಡಬೇಡ. ನೀನು ಹೇಗೆ ಬಂದ್ಯೋ ಹಾಗೆ ಹೊರಟು ಹೋಗು, ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ. ರಾಮ್, ನೀನ್ ಹೇಳ್ದಾಗೆ ಮಾಡ್ತೀನಿ. ಐ ಲವ್ ಯು, ನನ್ನನ್ನ ನೀನ್ ಲವ್ ಮಾಡು ಎಂದು ಹೇಳಿ ಗುಲಾಬಿಯನ್ನು ಕೊಡುತ್ತಾಳೆ ಅನುಪಮ. ರಮೇಶ್ ಏನೋ ಮಾತನಾಡದೆ ಆ ಹೂವನ್ನು ತೆಗೆದುಕೊಳ್ಳದೆ ಅನುಪಮಳನ್ನು ಕರೆದುಕೊಂಡು ಹೊರಗಿರುವ ಅನುಪಮಳ ಕಾರ್ ಹತ್ರ ಬರ್ತಾನೆ. ನೋಡು, ನಾನು ಅನಾಮಿಕಳನ್ನು ಬಿಟ್ಟು ನಿನ್ನನ್ನ ಪ್ರೇಮಿಸಲ್ಲ. ಜಾಗೃತಿಯಾಗಿ ಹೋಗು ಅನುಪಮ ಎಂದು ಹೇಳಿ ರಮೇಶ್ ಅಲ್ಲಿಂದ ಮನೆಯೊಳಗೆ ಹೋಗಿ ಬಾಗಿಲು ಹಾಕುತ್ತಾನೆ. ಇನ್ನು ಕಾರಿನಲ್ಲಿರುವ ಅನುಪಮ ಕೋಪದಿಂದ, ನನ್ನನ್ನ ಬೇಡ ಅಂತ ಆ ಅನಾಮಿಕಳನ್ನು ಹೇಗೆ ಮದುವೆ ಮಾಡ್ಕೋತೀಯೋ ನಾನು ನೋಡ್ತೀನಿ ರಾಮ್ ಎಂದು ಹೇಳಿ ಕಾರಿನಲ್ಲಿ ಆವೇಶದಿಂದ ಹೊರಟು ಹೋಗುತ್ತಾಳೆ. ಮನೆಯೊಳಗೆ ಬಂದ ರಮೇಶ್ನನ್ನು ಶಾರದಾ ಕೇಳುತ್ತಾಳೆ, ಮಗು ರಮೇಶು, ಅನಾಮಿಕ ಯಾರು? ನಿನಗೆ ಅನಾಮಿಕ ಅಷ್ಟು ಇಷ್ಟವಾದ್ರೆ ಹೇಳು ಮಗನೇ, ನಾನು ನಿಮ್ಮ ಅಪ್ಪ ಹೋಗಿ ಮಾತಾಡ್ ಬರ್ತೀವಿ. ನಾನು ಹೇಳೋದಕ್ಕಿಂತ ನಿಮ್ಗೆ ತೋರಿಸ್ತೀನಿ ಮಮ್ಮಿ, ಬನ್ನಿ. ಹಿಡಿಸಿದ್ರೆ ಅಲ್ಲೇ ಎಲ್ಲ ವಿಷಯನೂ ಮಾತಾಡಬಹುದು. ಇದೇನೋ ಚೆನ್ನಾಗಿದೆ ಶಾರದಾ, ಒಂದೇ ಸಲ ಎಲ್ಲ ಕೆಲಸಗಳಾಗಿ ಹೋಗುತ್ತೆ, ಹೋಗೋಣ ಬಾ. ಸರಿ ಕಣ್ರಿ, ಇಲ್ಲಿ ಅನುಪಮನ್ ನೋಡಿದ್ವಿ, ಅಲ್ಲಿ ಅನಾಮಿಕಳನ್ನ ನೋಡಿ ಬರೋಣ ಎಂದು ಹೇಳುತ್ತಲೇ ರಮೇಶ್ ಸಂತೋಷ ಪಡುತ್ತಾನೆ. ಮನೆ ಮುಂದೆ ಅನಾಮಿಕಾ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ ರಮೇಶನ ಬಗ್ಗೆ ಆಲೋಚಿಸುತ್ತಾ ಪದೇ ಪದೇ ರೋಡ್ ಕಡೆ ನೋಡ್ತಾ ಇರ್ತಾಳೆ. ನಿಜವಾಗಿ ರಮೇಶ್ ನಮ್ಮ ಮನೆಗೆ ಬರ್ತಾನ? ನಾವು ಪ್ರೇಮಿಸಿದ ವಿಷಯದ ಬಗ್ಗೆ ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡ್ತಾನ? ನಾನು ಯಾವಾಗ ಬಾ ಅಂತ ಬೇಡಿದ್ರು ಬರದೆ ದಾಟಿಸ್ತಾ ಇದ್ದ. ಈ ದಿನ ಬರ್ತೀನಿ ಅಂತ ಅಷ್ಟು ಗಟ್ಟಿಯಾಗಿ ಹೇಳ್ದ ಎಂದು ಅಂದುಕೊಳ್ಳುತ್ತಾ ಇರುವಾಗಲೇ ಅವಳ ಹತ್ತಿರಕ್ಕೆ ತಾಯಿ ಸಾವಿತ್ರಿ ಬರುತ್ತಾಳೆ. ಅನಾಮಿಕಾ, ಯಾರಿಗಾಗಿ ಅಷ್ಟೆಲ್ಲ ನೋಡ್ತಾ ಇದೀಯಾ ಎಂದು ಕೇಳುತ್ತಾಳೆ. ರಮೇಶನ ಬಗ್ಗೆ ಆಲೋಚಿಸುತ್ತಿರುವ ಅನಾಮಿಕಾ ಬಾಯಿ ತಪ್ಪಿ, ನಿಮ್ಮ ಅಳಿಯನ್ ಬಗ್ಗೆ ಅಮ್ಮ ಎಂದು ಹೇಳಿ ಅಯೋಮಯದಿಂದ ಸಾವಿತ್ರಿಯನ್ನು ನೋಡುತ್ತಾಳೆ. ಸಾವಿತ್ರಿ ಗಾಬರಿಯಾಗುತ್ತಾ, ಏನೇ ಅಂತೀಯೇ? ಅಳಿಯನ್ ಬಗ್ಗೆ ನೋಡ್ತಾ ಇದೀಯಾ ಅಂದ್ರೆ ಎಂದು ಕೇಳುತ್ತಲೇ ಅನಾಮಿಕಾ ಬುದ್ಧಿವಂತಿಕೆಯಿಂದ ಮಾತು ಜಾರಿಸುತ್ತಾ, ಅಳಿಯ ಅಂತ ನಾನು ಯಾವಾಗ ಅಂದೆ ಅಮ್ಮ? ನೀನೇ ಏನೋ ಆಲೋಚಿಸ್ತಾ ಏನೋ ಅಂದೆ, ಮತ್ತೆ ನಾನು ಅಂದೆ ಅಂತೀಯ? ನನ್ನನ್ನ ಗಾಬರಿ ಮಾಡಿಸೋದು ನಿನ್ಗೆ ಒಳ್ಳೆ ಅಭ್ಯಾಸ ಆಯ್ತು ಬಿಡೆ ಎಂದು ಹೇಳುತ್ತಾ ಇರುವಾಗ ಅನಾಮಿಕಳ ತಂದೆ ರಾಘವಯ್ಯ ಅವರ ಹತ್ರ ಬರ್ತಾನೆ. ಈಗ್ಲೇ ಬರ್ತಾ ಇದೀಯಪ್ಪ? ಹಾ, ನಿನ್ನ ಅಳಿಯನ್ ಬಗ್ಗೆ ಅಂತ ನೀನು ಅಂದಾಗ್ಲೇ ಬಂದೆ ತಾಯಿ. ನಿಮ್ಮ ಅಮ್ಮನ ಜೊತೆ ಏನ್ ಹೇಳ್ತೀಯೋ ನೋಡೋಣ ಅಂತ ಅಲ್ಲೇ ನಿಂತ್ಕೊಂಡೆ. ಅಂದ್ರೆ ನಾನು ಕೇಳಿದ್ದು ನಿಜಾನೇ ಅನ್ನೋ ಮಾತು. ನೀನು ನಿಮ್ಮ ಅಳಿಯ ಬಗ್ಗೆ ಅಂತ ಹೇಳಿದೆಯಲ್ಲ,
ಎಂದು ಕೇಳುತ್ತಲೇ ಅನಾಮಿಕ ನಾಚಿಕೆ ಪಡುತ್ತಾ ಅದು ಅಪ್ಪ ಎಂದು ಹೇಳದೆ ಅಲ್ಲಿಂದ ನಾಚಿಕೆಯಿಂದ ಓಡಿ ಒಳಗಡೆಗೆ ಹೊರಟು ಹೋಗುತ್ತಾಳೆ. ಸಾವಿತ್ರಿ ರಾಘವಯ್ಯರು ನಗುತ್ತಾ, ಏನು ಅಂದ್ರೆ ನಮ್ಮ ಹುಡುಗಿಯ ನಾಚಿಕೆ ನೋಡ್ತಾ ಇದ್ರೆ ನಮಗೆ ಅಳಿಯನ್ನ ಹುಡುಕುವ ಕೆಲ್ಸವೇ ಇಲ್ಲ ಅನ್ಸುತ್ತೆ. ನಾನು ಅದೇ ಅಂದ್ಕೋತಾ ಇದ್ದೀನಿ ಸಾವಿತ್ರಿ. ನಮ್ ಹುಡುಗಿ ಕಾಲೇಜಲ್ಲಿ ಯಾರನ್ನೋ ಪ್ರೇಮಿಸೇ ಇರ್ತಾಳೆ. ಆ ಹುಡುಗನ್ನ ನಮ್ ಜೊತೆ ಮಾತಾಡೋದಿಕ್ಕೆ ಮನೆಗೆ ಬಾ ಅಂತ ಹೇಳಿರ್ತಾಳೆ. ನಮ್ಮ ಹುಡುಗಿ ಅಳಿಯನ್ನ ಹುಡುಕುವ ಕೆಲ್ಸ ಕಡಿಮೆ ಮಾಡ್ದಾಗಿದೆ ಎಂದು ಹೇಳುತ್ತಾ ಇರುವಾಗ ಕಾರು ಬಂದು ಮನೆಯ ಮುಂದೆ ನಿಲ್ಲುತ್ತದೆ. ಸಾವಿತ್ರಿ, ಹೀಗೆ ಅಂದ್ಕೊಂಡ್ವೋ ಇಲ್ವೋ, ಆ ಕಡೆ ಗಂಡಿನವರು ಬಂದ್ಬಿಟ್ರು ಎಂದು ಅನ್ನುತ್ತಾ ಇರುವಾಗ ಶಾರದಾ ಪ್ರಸಾದ್ ರಮೇಶ್ ಕಾರಿನಿಂದ ಇಳಿಯುತ್ತಾರೆ. ರಾಘವಯ್ಯ ಸಾವಿತ್ರಿ ಅವರನ್ನು ನೋಡಿ ನಮಸ್ಕಾರ ಮಾಡುತ್ತಾರೆ. ನಾವು ಭಾವನವ್ರೆ, ಇನ್ನು ಏನಕ್ಕೆ ಈ ಪರಿಚಯಗಳು? ಹುಡುಗಿ ಹುಡುಗ ಒಬ್ಬರನ್ನೊಬ್ರು ಇಷ್ಟಪಟ್ಟಿದ್ದಾರೆ, ಪ್ರೇಮಿಸಿದ್ದಾರೆ. ದೊಡ್ಡವರು ಸೇರಿದೀವಿ. ಒಳ್ಳೇದು ಕೆಡುಕು ನೋಡ್ಕೊಂಡು ಮಾತಾಡಿ ಆ 3 ಗಂಟನ್ನ ಹಾಕಿದ್ರೆ ಒಳ್ಳೇದಾಗಿರುತ್ತೆ. ಅಣ್ಣಯ್ಯನವ್ರೆ, ನಾವು ಬರ್ತಾ ಇದೀವಿ ಅಂತ ನಿಮಗೆ ಮೊದಲೇ ಗೊತ್ತಾ? ಅನಾಮಿಕಾ ಈಗ್ಲೇ ಹೇಳಿದ್ಲು ಅತ್ತಿಗೆ. ಬನ್ನಿ ಒಳಗಡೆ ಮಾತಾಡ್ಕೊಳ್ಳೋಣ ಎಂದು ಹೇಳುತ್ತಲೇ ಇನ್ನು ಎಲ್ಲರೂ ಒಳಗಡೆಗೆ ಹೋಗುತ್ತಾರೆ, ಕೂತ್ಕೋತಾರೆ. ಶಾರದಾ ಅವರು ಅನಾಮಿಕಳನ್ನು ನೋಡುತ್ತಾರೆ. ಅವರಿಗೆ ತುಂಬಾ ಹಿಡಿಸುತ್ತಾಳೆ. ಸಾವಿತ್ರಿ ಅವರು ಹುಡುಗನನ್ನು ನೋಡುತ್ತಾರೆ. ರಮೇಶ್ ಕೂಡ ಅವರಿಗೆ ಹಿಡಿಸುತ್ತಾನೆ. ಇನ್ನು ಇಬ್ಬರು ಒಬ್ಬರಿಗಾಗಿ ಒಬ್ಬರು ಅನ್ನುವ ಹಾಗೆ ಇದ್ದುದರಿಂದ ದೊಡ್ಡವರು ಮದುವೆಗೆ ಒಪ್ಪಿಕೊಳ್ಳುತ್ತಾರೆ. ವರದಕ್ಷಿಣೆ ಬಗ್ಗೆ ನಮಗೇನು ಆಸೆ ಇಲ್ಲ ಅಣ್ಣಯ್ಯ. ನಿಮಗೆ ತಿಳಿದ ಪಂಡಿತರಾರರು ಇದ್ರೆ ಕರೀರಿ, ಜಾತಕಗಳು ತೋರಿಸಿ ಮುಹೂರ್ತಗಳನ್ನ ಇಡೋಣ. ಹಾಗೆ ತಂಗಿಯಮ್ಮ ಎಂದು ಹೇಳಿ ರಾಘವಯ್ಯ ಪಂಡಿತನಿಗೆ ಫೋನ್ ಮಾಡುತ್ತಾನೆ. 10 ನಿಮಿಷದಲ್ಲಿ ಪಂಡಿತ ಅವರ ಮನೆಗೆ ಬರುತ್ತಾನೆ. ಮನೆಯಲ್ಲಿ ಕೂತ್ಕೊಂಡು ರಮೇಶ್ ಅನಾಮಿಕರ ಜಾತಕ ನೋಡುತ್ತಾರೆ. ಅಯ್ಯ, ಇಬ್ಬರು ಕೇಳಿ, ಮತ್ತೆರಡು ದಿನದಲ್ಲಿ ನಿಶ್ಚಿತಾರ್ಥಕ್ಕೆ ಒಳ್ಳೆ ಮುಹೂರ್ತವಿದೆ. ಮದುವೆಗೆ ಮಾತ್ರ 3 ತಿಂಗಳ ಸಮಯವಿದೆ. ಬೇರೆ ಮುಹೂರ್ತ ಇಡಿ ಅಂತ ನನ್ನನ್ನ ಬಲವಂತ ಮಾಡಬೇಡಿ ಎಂದು ಹೇಳುತ್ತಲೇ ಎಲ್ಲರೂ ಅದಕ್ಕೆ ಒಪ್ಪಿಕೊಳ್ಳುತ್ತಾರೆ. ಮತ್ತೆ 2 ದಿನದ ನಂತರ ದೊಡ್ಡ ಹಬ್ಬವಾಗಿ ರಮೇಶ್ ಅನಾಮಿಕರಿಗೆ ನಿಶ್ಚಿತಾರ್ಥವಾಗುತ್ತದೆ. ಎಲ್ಲರೂ ಸಂತೋಷವಾಗಿರುವಾಗ ಅನುಪಮ ಅನಾಮಿಕಳ ಜೊತೆ ಹಿತ್ತಲಿನಲ್ಲಿ ಮಾತನಾಡುತ್ತಾ ಹೀಗಂತಾಳೆ, ಕಂಗ್ರಾಟ್ಸ್ ಅನಾಮಿಕಾ, ಏನೇನಾದ್ರೂ ರಮೇಶ್ ನನ್ನ ಸ್ವಂತ ಮಾಡ್ಕೊಂಡೆ. ಇದು ನನ್ನ ಸ್ಮಾಲ್ ಗಿಫ್ಟ್. ನೀನು ಮತ್ತಷ್ಟು ಅಂದವಾಗಿ ಕಾಣಿಸೋದಕ್ಕೆ ಈ ಟ್ಯಾಬ್ಲೆಟ್ಸ್ ಹಾಕೋ. ಮದುವೆ ದಿನಕ್ಕೆ ಬಹಳ ಅಂದ್ರೆ ಬಹಳ ಅಂದವಾಗಿ ತಯಾರಾಗ್ತೀಯಾ ಎಂದು ಹೇಳುತ್ತಲೇ ಅನಾಮಿಕಾ ಅನುಪಮ ಹೇಳಿದ್ದು ನಿಜವೇ ಅಂತ ಅಂದುಕೊಂಡು ನಂಬಿ ಆ ಟ್ಯಾಬ್ಲೆಟ್ಸ್ ಹಾಕುತ್ತಾಳೆ. ಅದು ಅಂದವನ್ನು ಹೆಚ್ಚಿಸುವ ಟ್ಯಾಬ್ಲೆಟ್ಸ್ ಅಲ್ಲ, ದಪ್ಪವಾಗಿ ತಯಾರಾಗುವ ಟ್ಯಾಬ್ಲೆಟ್. ಅನುಪಮ ಹ್ಯಾಪಿಯಾಗಿ ಫೀಲ್ ಆಗುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ದಿನ ಕಳೆಯುತ್ತಾ ಇರುತ್ತದೆ. ರಮೇಶ್ಗೆ ಜಾಬ್ ಬರುತ್ತೆ. ವರ್ಕ್ ಅಲ್ಲಿ ಬ್ಯುಸಿಯಾಗಿರ್ತಾನೆ. ಅನಾಮಿಕಾ ಅನುಪಮ ಕೊಟ್ಟ ಟ್ಯಾಬ್ಲೆಟ್ಸ್ ಹಾಕೊಳ್ತಾ ಇರ್ತಾಳೆ. ಸ್ವಲ್ಪ ದಿನಕ್ಕೆ ಅನಾಮಿಕಾ ದಪ್ಪವಾಗಿ ಹೋಗ್ತಾಳೆ. ದಪ್ಪಾಗಿರುವ ಅನಾಮಿಕಾ ಕನ್ನಡಿಯಲ್ಲಿ ತನ್ನನ್ನು ನೋಡಿಕೊಂಡು ದುಃಖ ಪಡ್ತಾ ಇರ್ತಾಳೆ. ನಾನೇನು ಇಷ್ಟು ದಪ್ಪವಾಗಿ ತಯಾರಾದೆ, ನಿಜಕ್ಕೂ ಪ್ರಾಬ್ಲಮ್ ಎಲ್ಲ ಎಲ್ಲಿಂದ ಬಂತು ಎಂದು ಆಲೋಚನೆ ಮಾಡುತ್ತಿರುವಾಗ ಅನಾಮಿಕಳನ್ನು ನೋಡೋದಕ್ಕೆ ರಮೇಶ್ ಬರುತ್ತಾನೆ. ರಾಘವಯ್ಯ ಸಾವಿತ್ರಿ ಇಬ್ರು ದಿಗಿಲಿನಿಂದಿರುತ್ತಾರೆ. ರಮೇಶ್ ಒಳಗೆ ಬಂದು ದಪ್ಪಗಿರುವ ಅನಾಮಿಕಳನ್ನು ನೋಡಿ ಶಾಕ್ ಆಗುತ್ತಾನೆ. ತನ್ನನ್ನು ತಾನು ನಂಬಲಾರದೆ ಹೋಗ್ತಾನೆ. ಅಲ್ಲಿಂದ ಭಯದಿಂದ ಓಡಿ ಹೋಗುತ್ತಾನೆ. ಆ ರಾತ್ರಿ ಮನೆಯಲ್ಲಿ ಮಲಗುತ್ತಾನೆ. ದಪ್ಪಗಿರುವ ಅನಾಮಿಕಾ ಕನ್ಸಲ್ಲಿ ಬರ್ತಾಳೆ. ನಾವು ಮದುವೆ ಮಾಡ್ಕೊಳ್ಳೋಣರಾ, ನೀನು ನನ್ನನ್ನು ಪ್ರೇಮಿಸಿದ್ದೆ ಅಲ್ವಾ ಎಂದು ಅನ್ನುತ್ತಿದ್ದರೆ ರಮೇಶ್ ನಿದ್ರೆಯಿಂದ ಬೆಚ್ಚಿ ಬಿದ್ದು ಎದ್ದು ಕೂತ್ಕೋತಾನೆ. ಹೀಗೆ ಕೆಲವು ದಿನಗಳು ಕಳೆಯುತ್ತಾ ಇರುತ್ತದೆ. ಅನಾಮಿಕಾ ಅನುಪಮ ಕೊಟ್ಟ ಟ್ಯಾಬ್ಲೆಟ್ಸ್ ಪ್ರಭಾವದಿಂದ ಮತ್ತಷ್ಟು ದಪ್ಪವಾಗಿ ಹೋಗುತ್ತಾಳೆ. ಒಂದು ದಿನ ರಮೇಶ್, ಮಮ್ಮಿ ಡ್ಯಾಡಿ, ನಾನು ದಪ್ಪಗಿರುವ ಅನಾಮಿಕಳನ್ನು ಮದುವೆ ಮಾಡ್ಕೊಳ್ಳಲ್ಲ, ನನ್ಗೆ ಮದುವೆ ಬೇಡ. ತಪ್ಪು ಮಗನೇ, ಮದುವೆ ಮುಹೂರ್ತ ಹತ್ರ ಬರ್ತಿದ್ರೆ ಹಾಗೆ ಮಾತಾಡಬಾರ್ದು. ಏನ್ ನಡೆದ್ರು ಎಷ್ಟು ದಪ್ಪವಾಗಿದ್ರು ಅನಾಮಿಕಳನ್ನೇ ಮದುವೆ ಮಾಡ್ಕೋಬೇಕು. ಅನಾಮಿಕಾ ಈ ಮನೆಗೆ ಸೊಸೆ ಆಗ್ತಾಳೆ. ಹೌದು ರಮೇಶು, ನೀನು ದಪ್ಪ ಸೊಸೆನ ಮದುವೆ ಮಾಡ್ಕೋಬೇಕು, ಇಲ್ಲ ಅಂದ್ರೆ ನಮ್ಮನ್ನ ರೋಡ್ಗೆ ಎಳೆಯುತ್ತದೆ ಆ ಮದುವೆ. ಒಂದು ವೇಳೆ ನೀನು ದಪ್ಪವಾಗಿದ್ರೆ ಅನಾಮಿಕಾ ಬೇಡ ಅನ್ನದೇ ನಿನ್ನನ್ನು ಮದುವೆ ಮಾಡ್ಕೊಳ್ತಾ ಇದ್ಲಲ್ವೋ? ಹೌದು ಕಣೋ ರಮೇಶು, ಅನಾಮಿಕಳ ಕಣ್ಣಲ್ಲಿ ನಿನ್ನ ಮೇಲೆ ಅಷ್ಟೊಂದು ಪ್ರೇಮ ಇರೋದನ್ನ ನಾನು ಗಮನಿಸಿದ್ದೀನಿ. ಅಂದವನ್ನು ಪ್ರೇಮಿಸೋದಲ್ಲ, ಮನಸ್ಸನ್ನು ಪ್ರೇಮಿಸೋದು, ಮನುಷ್ಯನನ್ನು ಪ್ರೇಮಿಸೋದು ಎಂದು ಹೇಳಿ ಬಲವಂತವಾಗಿ ಮದುವೆ ದಿನಕ್ಕೆ ಮದುವೆ ಪೀಠದ ಮೇಲೆ ಕೂತುಕೊಂಡ ದಪ್ಪ ಅನಾಮಿಕಳ ಕುತ್ತಿಗೆಯಲ್ಲಿ ತಾಳಿ ಕಟ್ಟಿಸುತ್ತಾರೆ ರಮೇಶನ ಕೈಯಲ್ಲಿ. ಮದುವೆ ಪೀಠದ ಮೇಲೆ ಕೂತ್ಕೊಂಡು ರಮೇಶ್ ದುಃಖ ಪಡುತ್ತಾ ಇದ್ರೆ ದಪ್ಪವಾದ ಮದುಮಗಳು ಅನಾಮಿಕಾ ತನ್ನ ಕುತ್ತಿಗೆಯಲ್ಲಿದ್ದ ತಾಳಿಯನ್ನು ನೋಡಿ ಸಂತೋಷ ಪಡುತ್ತಾ ಇರುತ್ತಾಳೆ. ಮದುಮಗ ಹಾಗೆ, ಮದುಮಗಳು ಹೀಗೆ ಅಂತ ಎಲ್ಲರೂ ಮಾತಾಡಿಕೊಂಡು ನಗುತ್ತಾ ಇರುತ್ತಾರೆ. ಅಂತೂ ದಪ್ಪ ಸೊಸೆಯ ಮದುವೆ ನಡೆದು ಹೋಯಿತು. ಇನ್ನು ಇವರ ಸಂಸಾರ ಯಾವ ವಿಧದಿಂದ ಇರುತ್ತೋ ಕಾದು ನೋಡಬೇಕು.
ಅರ್ಧರಾತ್ರಿ ಸಮಯ 2 ಗಂಟೆ ದಾಟಿರುತ್ತೆ. ವಾಶ್ರೂಮ್ಗೆ ಹೋಗ್ಬೇಕು ಎಂದು ಎದ್ದ ಪ್ರಸಾದನಿಗೆ ಬೆಡ್ ಮೇಲೆ ಶಾರದಾ ಎಲ್ಲಿಯೂ ಕಾಣಿಸ್ಲಿಲ್ಲ. ಸ್ವಲ್ಪವೂ ಗಾಬರಿಯಾಗದೆ ಶಾಂತವಾಗಿ ಕಿಟಕಿ ಕಡೆ ನೋಡ್ತಾನೆ ಪ್ರಸಾದ್. ಶಾರದಾ ಕಿಟಕಿ ಹತ್ರ ನಿಂತ್ಕೊಂಡು ಮನೆಯ ಮುಂದೆ ಚಪ್ಪರ ಹಾಕಿ ಬೆಳೆದ ಕಾಯಿ ಇಲ್ಲದ ಹೀರೆಕಾಯಿ ಗಿಡವನ್ನು ನೋಡ್ತಾ ಇರ್ತಾಳೆ. ತನ್ನಲ್ಲಿ ತಾನು ಎಷ್ಟು ಹೇಳಿದ್ರು ಶಾರದಳಿಗೆ ಬುದ್ಧಿ ಬರಲ್ಲ. ರಾತ್ರಿ ಹಗಲು ಅನ್ನುವ ಭೇದವಿಲ್ಲದೆ ಮನೆ ಮುಂದೆ ಬಡ ಸೊಸೆ ಅನಾಮಿಕಾ ನೆಟ್ಟ ಆ ಹೀರೆಕಾಯಿ ಗಿಡನ ನೋಡ್ತಾನೆ ಇರ್ತಾಳೆ ಎಂದು ವಾಶ್ರೂಮ್ ಒಳಗೆ ಹೊರಟು ಹೋಗುತ್ತಾನೆ. ಶಾರದಾ ಆ ಹೀರೆಕಾಯಿ ಗಿಡದ ಕಡೆ ನೋಡ್ತಾ ಇರ್ತಾಳೆ. ಈ ಬೀರೆಕಾಯಿ ಗಿಡದಲ್ಲಿ ಏನ್ ಪ್ರತ್ಯೇಕತೆ ಇದೆ ಅಂತ ಬಡ ಸೊಸೆ ಅನಾಮಿಕಾ ತವ್ರ ಮನೆಯಿಂದ ತಗೊಂಡ್ಬಂದಳೋ ನನಗಿದುವರೆಗೂ ಅರ್ಥವಾಗಿಲ್ಲ. ಹೀರೆಕಾಯಿ ಗಿಡ ನೋಡೋದಕ್ಕೆ ಹಸ್ರಾಗಿದೆ, ಆದ್ರೆ ಕಾಯಿಗಳು ಮಾತ್ರ ಬಿಡ್ತಾ ಇಲ್ಲ. ಏಕೆ ಅನ್ನೋದು ಅರ್ಥವಾಗ್ತಾ ಇಲ್ಲ ಎಂದು ಶಾರದಾ ಅಂದುಕೊಳ್ಳುತ್ತಾ ಇರ್ತಾಳೆ. ಇನ್ನು ಪ್ರಸಾದ್ ಶಾರದಾಳ ಹತ್ರ ಬರ್ತಾನೆ. ಏನೇ ಶಾರದಾ, ಏನ್ ಮಾಡ್ತಾ ಇದೀಯೋ? ನಿನಗಾದ್ರೂ ಅರ್ಥವಾಗ್ತಾ ಇದೆಯಾ? ನಮ್ಮ ಬಡ ಸೊಸೆ ಅನಾಮಿಕಾ ಚಪ್ರ ಹಾಕಿಗಿಟ್ಟ ಬೀರೆಕಾಯಿ ಗಿಡನ ನೋಡ್ತಾ ಇದ್ದೇನೆ ರೀ. ನೋಡ್ತಾ ಇದ್ಯಾ ಸರಿ, ಈಗ ಟೈಮ್ ಎಷ್ಟಾಗ್ತಾ ಇದೆ ಅದು ನೋಡಿದ್ಯಾ ಮೊದಲು ನೀನು? 11 ದಾಟಿದ್ಯಾ? 12 ಆಗ್ತಾ ಇದ್ಯಾ? 11, 12 ಅಲ್ಲ, ಅರ್ಧ ರಾತ್ರಿ 2 ಗಂಟೆ ಆಗ್ತಾ ಇದೆ ಶಾರದಾ. ಹೌದಾ? ಕಾಯಿಲೆದ ಹೀರೆಕಾಯಿ ಗಿಡನ ಹಾಗೆ ನೋಡ್ತಾ ಇದ್ರೆ ನನಗೆ ನಿದ್ರೆ ಬರ್ತಾ ಇಲ್ಲ ರೀ. ಯಾಕೆ ಹೀಗೆ ಹೀರೆಕಾಯಿ ಗಿಡ ಕಾಯಿ ಬೆಳಿತಾ ಇಲ್ಲ ನಿಮಗೆ ಗೊತ್ತಾ? ನಾಳೆ ಹೋಗಿ ಆ ಹೀರೆಕಾಯಿ ಪೊದೆನ ಕೇಳ್ಕೊಂಬರ್ತೀನಿ ಶಾರದಾ, ಈಗ ನೀನು ಮಲ್ಕೋ ಎಂದು ಪ್ರಸಾದ್ ವ್ಯಂಗ್ಯವಾಗಿ ಹೇಳುತ್ತಲೇ ಶಾರದಾ ವ್ಯಂಗ್ಯವನ್ನು ಅರ್ಥ ಮಾಡಿಕೊಳ್ಳದೆ ಸಂತೋಷ ಪಡುತ್ತಾ, ಏನು ಹೀರೆಕಾಯಿ ಗಿಡ ನಿಮ್ ಜೊತೆ ಮಾತಾಡುತ್ತಾ? ಅರೆ ವಾ, ಅಂದ್ರೆ ನನ್ ಜೊತೆ ಮಾತಾಡು ಅಂತ ಹೇಳಿ ಬನ್ನಿ, ಈಗಲೇ ನಾವು ಹೀರೆಕಾಯಿ ಗಿಡದ ಹತ್ರ ಹೋಗೋಣ ಬನ್ನಿ. ಶಾರದಾ, ನಿಂದು ಹುಚ್ಚುತನನೋ ಹುಂಬತನನೋ ನನಗೇನು ಅರ್ಥವಾಗ್ತಿಲ್ಲ ಕಣೆ. ನೀವೇನ್ ಅಂದ್ಕೊಂಡ್ರು ನನಗೆ ಅಭ್ಯಂತರವಿಲ್ಲ. ಸೊಸೆ ನಮ್ಮ ಮನೆಗೆ ಬಂದು 10 ವರ್ಷ ಆಗ್ತಾ ಇದೆ. 2 ಮಕ್ಕಳು ಕೂಡ ಹುಟ್ಟಿದ್ದಾರೆ. ಕಾಲಗಳು ಬದಲಾಗ್ತಾ ಇದೆ. ಎಷ್ಟೋ ತರದ ಗಿಡಗಳು ಸತ್ತು ಹೋಗುತ್ತೆ, ಮತ್ತೆ ಚಿಗುರು ಬರುತ್ತೆ. ಅಂದ್ರೆ ಈಗ ಅದೆಲ್ಲ ನನಗೇನಕ್ಕೆ ಹೇಳ್ತಾ ಇದ್ಯಾ? ನಮ್ಮ ಬಡ ಸೊಸೆ ಅನಾಮಿಕಾ ತನ್ನ ತವರು ಮನೆಯಿಂದ ತಂದ ಈ ಹೀರೆಕಾಯಿ ಗಿಡ ಮಾತ್ರ ಇದುವರೆಗೂ ಎಂತ ಹೂನು ಬಿಟ್ಟಿಲ್ಲ, ಒಂದು ಕಾಯಿ ಕೂಡ ಬಿಟ್ಟಿಲ್ಲ. ಆದ್ರೆ ಹಾಕಿದ ಚಪ್ರನ ಮಾತ್ರ ಹೇಗೆ ಆವರಿಸ್ಕೊಂಡಿದೆ ನೋಡಿದಿರಲ್ಲ. ನಿನ್ ಜೊತೆ ನಾನು ಆ ಹೀರೆಕಾಯಿ ಬಗ್ಗೆ ಮಾತಾಡ್ತಾ ಕೂತ್ಕೊಂಡ್ರೆ ನಾಳೆ ನಾನು ಆಫೀಸಲ್ಲಿ ಕೆಲಸ ಮಾಡ್ದ ಹಾಗೆ. ನಾನು ಹೋಗಿ ಮಲ್ಕೋತೀನಿ, ನೀನು ಆರಾಮಾಗಿ ಆ ಹೀರೆಕಾಯಿ ಗಿಡದ ಬಗ್ಗೆ ಆಲೋಚಿಸ್ತಾ ಕೂತ್ಕೋ ಎಂದು ಹೇಳಿ ಪ್ರಸಾದ್ ಅಲ್ಲಿಂದ ಬೇಸರದಿಂದ ಹೊರಟು ಹೋಗುತ್ತಾನೆ. ಶಾರದಾ ಕಿಟಕಿ ಹತ್ರನೇ ಹಾಗೆ ನಿಂತ್ಕೊಂಡು ಆ ಹೀರೆಕಾಯಿ ಪೊದೆ ಕಡೆ ನೋಡ್ತಾ ಇರ್ತಾಳೆ. ಇನ್ನು ಮಾರನೇ ದಿನ ಭಾನುವಾರವಾಗಿದ್ದರಿಂದ ಪ್ರಸಾದ್ ಸ್ವಲ್ಪ ಲೇಟ್ ಆಗಿ ಹೇಳ್ತಾನೆ. ಹೊರಗೆ ಬಂದು ನೋಡುತ್ತಾನೆ. ಶಾರದಾ ಹೀರೆಕಾಯಿ ಗಿಡವನ್ನ ನೋಡ್ತಾ ಕಾಣಿಸ್ತಾಳೆ ಪ್ರಸಾದನಿಗೆ. ಇದು ಬೆಳಿಗ್ಗೆನೆ ಶುರು ಮಾಡಿದೆ, ಇದರ ಹೀರೆಕಾಯಿ ಹುಚ್ಚಿಗೆ ಬೆಂಕಿ ಹಾಕ ಎಂದು ಅಂದುಕೊಳ್ಳುತ್ತಾ ಮನೆಯೊಳಗೆ ಹೋಗುತ್ತಾನೆ ಪ್ರಸಾದ್. ಇನ್ನು ಮನೆಯಲ್ಲಿರುವ ಸ್ಟೂಲ್ ಅನ್ನು ತೆಗೆದುಕೊಂಡು ಶಾರದಾಳ ಹತ್ರ ಬರ್ತಾನೆ. ಶಾರದಾ ಗಂಡನ ಕೈಯಲ್ಲಿರುವ ಸ್ಟೂಲ್ ಅನ್ನ ನೋಡ್ತಾಳೆ. ಈಗ ಇದನ್ನೇನಕ್ರಿ ತಂದ್ರಿ? ಎಲ್ಲಿಯೂ ಕದಲದೆ ಇಲ್ಲೇ ಕೂತ್ಕೋ, ಒಂದೇ ಸಮ ಈಗೋ ಈ ಹೀರೆಕಾಯಿ ಗಿಡನ ನೋಡ್ತಾ ಇರು ಶಾರದಾ. ರಾತ್ರಿ ಹೊತ್ತು ಕಿಟಕಿ ಹತ್ರ ನಿಂತ್ಕೊಂಡು ನೋಡೋದು, ಬೆಳಿಗ್ಗೆ ಹೊತ್ತು ಹೀಗೆ ಹತ್ರದಿಂದ ನೋಡೋದು, ತಿನ್ನುವಾಗ ಬಾಗಿಲ ಹತ್ರ ಕೂತ್ಕೊಂಡು ತಿಂತ ನೋಡೋದು, ಇದು ಅಲ್ಲದೆ ಎಲ್ಲ ಕೆಲಸಗಳು ಇಲ್ಲೇ ಇದ್ದು ಮಾಡ್ಕೋ. ಮತ್ತೆ ಅಷ್ಟೊಂದು ವ್ಯಂಗ್ಯ ಬೇಡ ಬಿಡಿ ಎಂದು ಅನ್ನುತ್ತಾ ಇರುವಾಗ ಅನಾಮಿಕಾ ಅವರ ಹತ್ತಿರಕ್ಕೆ ಬಿಸಿ ಬಿಸಿಯಾಗಿ ಹೊಗೆ ಕಕ್ಕುತ್ತಿರುವ ಟಿಫಿನ್ ಇಡ್ಲಿ ತಗೊಂಡ್ಬಂದು ಕೊಡ್ತಾಳೆ. ಏನಮ್ಮ ಸೊಸೆ, ನೀನು ಈ ಹೀರೆಕಾಯಿ ಗಿಡನ ತವರು ಮನೆಯಿಂದ ಏಕೆ ತಂದ್ಯೋ ನಿಮ್ಮ ಅತ್ತೆಗೆ ಹೇಳಿಲ್ವೇನಮ್ಮ? ಅಯ್ಯೋ ಮಾವಯ್ಯ, ನೀವು ಅವರು ಆಫೀಸ್ಗೆ ಹೋದ ಮೇಲೆ ಅತ್ತೆ ಈ ಹೀರೆಕಾಯಿ ಗಿಡದ ಬಗ್ಗೆ ನನ್ನ ತಲೆ ಎಲ್ಲ ತಿಂದ್ಬಿಡ್ತಾಳೆ. ಇನ್ನು ಆಗಲೇ ಅಲ್ಲಿಗೆ ಬರ್ತಾನೆ ಅನಾಮಿಕಳ ಗಂಡ ರಮೇಶ್. ಅನಾಮಿಕಾ, ಅಂದ್ರೆ ಈಗ ನಿನ್ ತಲೆನಲ್ಲಿ ಏನೂ ಇಲ್ಲ ಅನ್ನೋ ಮಾತು. ಅತ್ತೆ ಹೀಗೆ ತಿಂತಾ ಇದ್ರೆ ಹೇಗಿರುತ್ತೆ? ನಾನು ಸಣ್ಣದಾಗಿರುವಾಗ ನಮ್ಮನೆ ಹಿತ್ತಲಲ್ಲಿ ಮಿಂಚುತ್ತಾ ಈ ಹೀರೆಕಾಯಿ ಬೀಜ ಕಾಣಿಸ್ತು. ನಾನು ಅದನ್ನ ತಗೊಂಡ್ ಬಂದು ನೆಟ್ಟೆ. ದಿನವೂ ನೀರ್ ಹಾಕ್ತಾ ತಮಾಷೆಯಾಗಿ ನನಗನ್ನಿಸಿದ ಮಾತೆಲ್ಲ ಹೇಳ್ತಾ ಇದ್ದೆ. ಹಾಗೆ ನನಗೆ ಈ ಹೀರೆಕಾಯಿ ಗಿಡ ಅಂದ್ರೆ ಅಭಿಮಾನ ಏರ್ಪಡ್ತು. ಅದಕ್ಕೆ ನನ್ ಜೊತೆ ಈ ಹೀರೆಕಾಯಿ ಗಿಡನ ಕೂಡ ತಗೊಂಡು ಬಂದೆ. ಇದೆಲ್ಲ ನನಗೆ ಹೇಳೋದಲ್ಲ ಸೊಸೆ,
ನಾನು ಹೇಳೋದು ಪೂರ್ತಿಯಾಗಿ ಕೇಳಿ ಮಾವಯ್ಯ. ಅದಕ್ಕೆ ನಾನು ತವ್ರ ಮನೆಯಿಂದ ತಂದ್ಕೊಂಡೆ ಅಂತ ಈಗಲ್ಲ, ಕಳೆದ 10 ವರ್ಷದಿಂದ ಹೇಳ್ತಾನೆ ಇದ್ದೀನಿ ಮಾವಯ್ಯ. ಅಂದ್ರೆ ನಿಮ್ಮ ಅತ್ತೆ ಕೇಳಿಸ್ಕೊತಾ ಇಲ್ಲ ಅಷ್ಟೇ ಅಲ್ವಾ? ಇಲ್ಲ ಮಾವಯ್ಯ, ಮಕ್ಕಳನ್ನು ಸ್ಕೂಲ್ಗೆ ಕಳಿಸಿ ಅವರು ನೀವು ಆಫೀಸ್ಗೆ ಹೋಗ್ತಾನೆ ನಾನು ಟೈಲರಿಂಗ್ ಕಲ್ತ್ಕೊಳ್ಳೋಕೆ ಹೋಗ್ತೀನಿ. ಒಳ್ಳೇದಮ್ಮ, ಎಲ್ಲ ಬಿಟ್ಟು ನಿಮ್ಮ ಅತ್ತೆಗೆ ಹಿಡಿದ ಈ ಹೀರೆಕಾಯಿ ಗಿಡದ ಹುಚ್ಚಿನಿಂದ ನಿನ್ಗೆ ಒಳ್ಳೇದೇ ನಡೀತಾ ಇದೆ ಬಿಡು. ನನಗೂ ಬಹಳ ಸಂತೋಷವಾಗ್ತಿದೆ. ಇನ್ನು ನಾವು ಶಾರದಳನ್ನು ಕದಲಿಸೋದು ಬೇಡ. ಹೀರೆಕಾಯಿ ಗಿಡನ ಶಾರದಳಿಗೆ ಬಿಟ್ಟು ಬಿಡೋಣ ಬಿಡು. ನಾನು ಆ ಕೆಲ್ಸನ ಯಾವಾಗಿಂದನೂ ಮಾಡ್ತಾ ಇದ್ದೀನಿ ಮಾವಯ್ಯ. ಒಂದು ದಿನ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಮನೆ ಬರೋ ಹೊತ್ತಿಗೆ ಅತ್ತೆ ಬಲವಾಗಿ ಹೀರೆಕಾಯಿ ಗಿಡಕ್ಕೆ ಹಗ್ಗ ಕಟ್ಟಿ ಎಳಿತಾ ಇರೋದನ್ನ ನೋಡಿದ್ವಿ. ಏನ್ ಮಕ್ಕಳೇ? ಹೌದು ತಾತ, ಅಜ್ಜಿ ಆ ಗಿಡಕ್ಕೆ ಹಗ್ಗ ಕಟ್ಟಿ ಎಳಿತಾ ಇರೋದನ್ನ ನಾವು ನೋಡಿದ್ವಿ. ಎಂತಹ ಹೂವು ಕಾಯಿಗಳಿರದ ಈ ಹೀರೆಕಾಯಿ ಗಿಡನ ಹೀಗೆ ಮನೆ ಮುಂದೆ ಇಟ್ಕೊಳ್ಳೋದು ನನಗಿಷ್ಟವಿಲ್ಲ. ಅದಕ್ಕೆ ಹಗ್ಗ ಕಟ್ಟಿ ಎಳೆದು ಬೇರುಗಳ ಸಮೇತ ಕಿತ್ತು ಬಿಸಾಕೋದು ಅಂತ ಮಾಡಿದೆ. ಆದ್ರೆ ಏನಾಯ್ತು ಶಾರದಾ? ಅಜ್ಜಿ ಬೊಕ್ಕ ಬೋರ್ಲಾಗಿ ಬಿದ್ಲು ತಾತ. ಅದನ್ನ ನೋಡಿ ನಾನು ಅಣ್ಣಯ್ಯ ಭಲೆ ನಕ್ಬಿಟ್ವಿ ಗೊತ್ತಾ? ಅಲ್ಲೋ ಅಣ್ಣಯ್ಯ ಎಂದು ಹೇಳಿ ಮಕ್ಕಳಿಬ್ಬರು ನಗುತ್ತಾ ಇದ್ದಾರೆ. ಶಾರದಾ ಅವರ ಕಡೆ ಕೋಪದಿಂದ ನೋಡ್ತಾಳೆ. ಸೊಸೆ ಅನಾಮಿಕ ಏನೋ ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಒಂದು ದಿನ ಮನೆಯಲ್ಲಿ ಯಾರೂ ಇಲ್ಲದ ಸಮಯ ನೋಡಿ ಶಾರದಾ ಕೊಡಲಿ ತೆಗೆದುಕೊಂಡು ಹೀರೆಕಾಯಿ ಗಿಡದ ಹತ್ರಕ್ಕೆ ಬರ್ತಾಳೆ. ನೀನು ನಮ್ಮ ಮನೆ ಮುಂದಿರೋದು ನನಗೇನಕ್ಕೂ ಇಷ್ಟವಿಲ್ಲ. ನಿನ್ನ ನೋಡ್ತಾ ಇರೋದು ನನಗೆ ಆಗೋದಿಲ್ಲ. ನಿನ್ನನ್ನು ಕಿತ್ತು ಬಿಸಾಕೋದು ಅಂತ ನೋಡ್ದೆ, ಆದ್ರೆ ನನ್ನಿಂದ ಆಗಿಲ್ಲ. ಅದಕ್ಕೆ ನಿನ್ನನ್ನ ಕಡ್ದು ಹಾಕ್ಬೇಕು ಅಂತ ಈ ಕೊಡ್ಲಿ ತಗೊಂಡ್ ಬಂದೆ. ಈ ದಿನ ನಿನ್ ಕೆಲಸ ಆಗಿ ಹೋಗುತ್ತೆ ಎಂದು ಹೇಳಿ ಕೊಡ್ಡಲಿಯಿಂದ ಹೀರೆಕಾಯಿ ಗಿಡದ ಕಾಂಡವನ್ನು ಕಡಿತಾ ಇರ್ತಾಳೆ. ಆದರೂ ಆ ಹೀರೆಕಾಯಿ ಗಿಡ ಸ್ವಲ್ಪವೂ ಕಟ್ಟಾಗೋದಿಲ್ಲ. ಶಾರದಳಿಗೆ ಆಯಾಸ ಬಂದು ನಿಂತು ಹೋಗುತ್ತಾಳೆ. ಸ್ವಲ್ಪ ಹೊತ್ತು ಇದೇನೋ ಹೀರೆಕಾಯಿ ಪೊದೆ ಸ್ವಾಮಿ, ಹಗ್ಗ ಕಟ್ಟಿ ಎಳೆದು ಕೀಳ್ಬೇಕು ಅಂತ ನೋಡಿದ್ರು ಬರ್ಲಿಲ್ಲ. ಕೊಡಲಿಯಿಂದ ಎಷ್ಟು ಕೊಡಿದ್ರು ಕಟ್ಟಾಗ್ತಾ ಇಲ್ಲ. ಆದ್ರೂ ಕೊಡಲಿಯಿಂದ ಎಷ್ಟು ಕಡಿದ್ರು ಮರನೇ ಅಲ್ಲಾಡ್ತಾ ಇಲ್ಲ. ಹೀಗಲ್ಲ ಎಂದು ಶಾರದಾ ಆವೇಶದಿಂದ ಅಲ್ಲಿಂದ ಒಳಗೆ ಹೋಗುತ್ತಾಳೆ. ಕೆರೋಸಿನ್ ಡಬ್ಬ ತೆಗೆದುಕೊಂಡು ಬರ್ತಾಳೆ. ಈಗ ನೋಡು ನಿನ್ನ ಹೇಗೆ ನಾಶನ ಮಾಡ್ತೀನೋ ಎಂದು ಶಾರದಾ ಆವೇಶದಿಂದ ಕೆರೋಸಿನ್ ಸುರಿದು ಆ ಗಿಡದ ಮೇಲೆ ಬೆಂಕಿ ಹಚ್ಚುತ್ತಾಳೆ. ಆದರೆ ಹೀರೆಕಾಯಿ ಗಿಡಕ್ಕೆ ಅಂಟ್ಕೊಳ್ಳೋದಿಲ್ಲ. ಆದರೆ ಶಾರದಳಿಗೆ ಮಾತ್ರ ಮೈಯೆಲ್ಲ ಅಂಟ್ಕೊಳ್ಳುತ್ತೆ. ಕೆಳಗಿಂದ ಬೆಂಕಿ ಬರ್ತಾ ಇರುತ್ತೆ. ಶಾರದಾ ಬೆಚ್ಚಿ ಬಿದ್ದು ಭಯಪಡ್ತಾ ಇರ್ತಾಳೆ. ಉರಿ ಬಾಬು ಉರಿ, ನನ್ನನ್ನು ಕಾಪಾಡಿ ಎಂದು ಅರಚುತ್ತಾ ಇರ್ತಾಳೆ. ಇಷ್ಟರಲ್ಲಿ ಅನಾಮಿಕಾ ಮಕ್ಕಳನ್ನು ಕರ್ಕೊಂಡು ಮನೆಗೆ ಬರ್ತಾಳೆ. ಬೆಂಕಿಯಲ್ಲಿ ಶಾರದಾ ಉರಿದು ಹೋಗುತ್ತಾ ಇರುವುದನ್ನು ನೋಡಿ ಗಾಬರಿ ಆಗ್ತಾಳೆ ಅನಾಮಿಕಾ. ನೀರಿನ ಪೈಪ್ ನಿಂದ ನೀರು ಸುರಿಯುತ್ತಾಳೆ. ಆಗಲೇ ಶಾರದಾ ಅರ್ಧ ಸುಟ್ಟು ಹೋಗಿರುತ್ತಾಳೆ. ಅದು ನೋಡಿ ಅನಾಮಿಕಾ ತಕ್ಷಣ ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ ಮನೆ ಅಡ್ರೆಸ್ ಹೇಳ್ತಾಳೆ. ಆ ನಂತರ ರಮೇಶನಿಗೂ ಪ್ರಸಾದನಿಗೂ ಫೋನ್ ಮಾಡಿ ನಡೆದ ವಿಷಯ ಹೇಳುತ್ತಾಳೆ. ಮಕ್ಕಳೇ, ನೀವು ಮನೆ ಹತ್ರನೇ ಜಾಗೃತಿಯಾಗಿರಿ ಎಂದು ಅನ್ನುತ್ತಾ ಇರುವಾಗ ಕ್ಷಣದಲ್ಲಿಯೇ ಆಂಬ್ಯುಲೆನ್ಸ್ ಶಾರದಳ ಮನೆಗೆ ಬರುತ್ತೆ. ಅರ್ಧ ಸುಟ್ಟು ಹೋದ ಶಾರದಳನ್ನು ಕರೆದುಕೊಂಡು ಹಾಸ್ಪಿಟಲ್ಗೆ ಹೋಗುತ್ತಾಳೆ ಅನಾಮಿಕಾ. ಇನ್ನು ಅಲ್ಲಿಗೆ ಸರಾಸರಿ ಪ್ರಸಾದ್ ರಮೇಶು ಬರ್ತಾರೆ. ಅನಾಮಿಕಾ ಮನೆ ಹತ್ರ ನಡೆದ ಪ್ರಮಾದದ ಬಗ್ಗೆ ವಿವರಿಸುತ್ತಾಳೆ. ಇಷ್ಟರಲ್ಲಿಯೇ ಅಲ್ಲಿಗೆ ಡಾಕ್ಟರ್ ಬರ್ತಾರೆ. ಇನ್ನು ನಮ್ಮ ಕೈಯಲ್ಲಿ ಏನೂ ಇಲ್ಲ ಎಂದು ಡಾಕ್ಟರ್ ಹೇಳುತ್ತಲೇ ಎಲ್ಲರೂ ದುಃಖ ಪಡುತ್ತಾ ಕಣ್ಣೀರು ಹಾಕೋತಾ ಇರ್ತಾರೆ. ನೋಡಮ್ಮ ಸೊಸೆ, ನಮ್ಮ ಮನೆಯಲ್ಲಿರೋದು ಮಾಯಾ ಹೀರೆಕಾಯಿ ಗಿಡ ಏನೋ ಅಂತ ಅನ್ನಿಸ್ತಾ ಇದೆ. ಹೋಗಿ ಬೇಡ್ಕೋ ತಾಯಿ, ಶಾರದಳಿಲ್ಲದ ಮನೆನ ನಾನು ನೋಡಲಾರೆ ಅಮ್ಮ ಎಂದು ಪ್ರಸಾದ್ ದುಃಖ ಪಡುತ್ತಾ ಹೇಳುತ್ತಲೇ ಅನಾಮಿಕಳಿಗೆ ಕೂಡ ಅದೆಲ್ಲ ನಿಜವೇ ಅನ್ನಿಸುತ್ತೆ. ಇನ್ನು ಅನಾಮಿಕಾ ತಡ ಮಾಡದೆ ಮನೆಗೆ ಬಂದು ಮನೆಯ ಮುಂದಿರುವ ಹೀರೆಕಾಯಿ ಚಪ್ಪರದ ಹತ್ರ ಬರುತ್ತಾಳೆ. ಕೈ ಮುಗಿಯುತ್ತಾ, ನೀನು ಒಂದು ಮಾಯಾ ಹೀರೆಕಾಯಿ ಗಿಡ ಅಂತ ನಮ್ಮ ಮಾವನವರು ಹೇಳ್ತಾ ಇದ್ದಾರೆ. ಪ್ರತಿ ಮನುಷ್ಯನಲ್ಲಿಯೂ ಒಂದು ಮನಸ್ಸು ಇರುತ್ತೆ ಅಂತ ಎಷ್ಟು ಸತ್ಯವೋ, ಪ್ರತಿ ಗಿಡದಲ್ಲಿಯೂ ವನದೇವತೆ ಇರುತ್ತಾಳೆ ಅಂತ ನಂಬುತ್ತಾ ನಿನ್ನನ್ನ ಬೇಡ್ಕೋತಾ ಇದ್ದೀನಿ. ನಮ್ಮ ಅತ್ತೆನ ಮಾಮೂಲಿ ಮನುಷ್ಯರನ್ನಾಗಿ ಮಾಡು ಎಂದು ಅನ್ನುತ್ತಲೇ ಹೀರೆಕಾಯಿ ಗಿಡ ಸ್ವಲ್ಪ ಒಂದೇ ಸಲಕ್ಕೆ ಮಿಂಚುತ್ತಾ ಇರುತ್ತೆ. ಆ ಹೀರೆಕಾಯಿ ಬಳ್ಳಿಯಲ್ಲಿ ಎಷ್ಟೊಂದು ಕಾಯಿಗಳು ಬೆಳೆಯುತ್ತಾ ನೇತಾಡ್ತಾ ಇರುತ್ತದೆ. ಆಗ ಅನಾಮಿಕಳಿಗೆ ಒಂದು ವಾಯ್ಸ್ ಕೇಳುತ್ತೆ. ಅನಾಮಿಕಾ, ನಿಮ್ಮ ಮಾವಯ್ಯ ಹೇಳಿದ ಹಾಗೆ ನಾನು ಒಂದು ಮಾಯಾ ಹೀರೆಕಾಯಿ ಗಿಡ. ನನಗೆ ಬಂದ ಹೀರೆಕಾಯಿಗಳಿಂದ ಅಡಿಗೆ ಮಾಡಿ ಇಡು. ಬೇಗದಲ್ಲಿಯೇ ನಿಮ್ಮ ಅತ್ತೆ ಮಾಮೂಲಿ ಮನುಷ್ಯಳಾಗುತ್ತಾಳೆ
ಎಂದು ಹೇಳುತ್ತಲೇ ಹೀರೆಕಾಯಿ ಗಿಡದ ಹತ್ತಿರುವ ಬೆಳಕು ಮಾಯವಾಗಿ ಹೋಗುತ್ತೆ. ಅನಾಮಿಕ ಎಷ್ಟೋ ಸಂತೋಷ ಪಡುತ್ತಾಳೆ. ಹಾಸ್ಪಿಟಲ್ ಇಂದ ಶಾರದಳನ್ನು ಮನೆಗೆ ಕರೆತಂದು ಹೀರೆಕಾಯಿಂದ ಮಾಡಿದ ಅಡಿಗೆಯನ್ನು ಮಾಡಿಸಿ ತಿನ್ನಿಸುತ್ತಾ ಇರ್ತಾಳೆ. ದಿನ ಕಳೆಯುತ್ತಿದ್ದ ಹಾಗೆ ಶಾರದಾ ನಿಧಾನವಾಗಿ ಗುಣಮುಖಳಾಗುತ್ತಾಳೆ. ಇನ್ನು ಎಲ್ಲರೂ ಸೇರಿ ಮನೆಯಲ್ಲಿರುವ ಮಾಯಾ ಹೀರೆಕಾಯಿ ಗಿಡವನ್ನು ಬಹಳ ಚೆನ್ನಾಗಿ ನೋಡ್ಕೋತಾರೆ. ಶಾರದಳಲ್ಲಿ ಕೂಡ ಬದಲಾವಣೆ ಬರುತ್ತದೆ. ತನ್ನಲ್ಲಿರುವ ಅಹಂಕಾರವನ್ನು ಕಡಿಮೆ ಮಾಡಿ ಸಂತೋಷದಿಂದ ಜೀವಿಸುತ್ತಾ ಇರ್ತಾಳೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ನಮಸ್ತೆ, ಬಾಯ್.